Namaste. ICAI. It stands for the Institute of Chartered Accounts of India. Paper 3. Business Mathematics, Logical Reasoning and Statistics. One paper, 2 hours, 100 marks. Chapter 1. Ratio and Proportion. Indices, Logarithms. Exercise 1.1 Multiple choice questions. Select the correct option out of the given 4 options. Question number 8. The ratio of the prices of two types of cars was 16:23. 2 years later, when the price of the first has increased by 10% and that of the second by Rs 477, the ratio of the prices becomes 11:20. Find the original prices of the two types of cars. Option A, 848, 1219. Option B, 748, 1319. Option C, 948, 1119. Option D, none of these. ಇಲ್ಲಿ ಟೂ ಟೈಪ್ಸ್ ಆಫ್ ಕಾರ್ಸ್ ಇದೆ ಆಯಿತಾ. ಅದರದ್ದು ಪ್ರೈಸ್ ರೇಷಿಯೋ ಹೇಗೆ ಅಂದರೆ 16:23. ಟೂ ಟೈಪ್ಸ್ ಆಫ್ ಕಾರ್ಸ್ದು ಪ್ರೈಸ್ ರೇಷಿಯೋ ಈಸ್ 16:23. 2 ವರ್ಷದ ನಂತರ ಏನಾಗುತ್ತೆ, ಫಸ್ಟ್ ಕಾರು 10% ಇನ್ಕ್ರೀಸ್ ಆಗಿರುತ್ತೆ. ಸೆಕೆಂಡ್ ಕಾರ್ ಇದೆಯಲ್ಲ ಅದು 477 ರೂಪೀಸ್ ಇನ್ಕ್ರೀಸ್ ಆಗಿರುತ್ತೆ. ಆಗ ರೇಷಿಯೋ ಏನಾಗುತ್ತೆ ಅಂದರೆ 11:20 ಆಗುತ್ತೆ. ಫೈಂಡ್ ದಿ ಒರಿಜಿನಲ್ ಪ್ರೈಸಸ್ ಆಫ್ ದಿ ಟೂ ಟೈಪ್ಸ್ ಆಫ್ ದಿ ಕಾರ್ಸ್. ಅಲ್ಲಿಗೆ ಒರಿಜಿನಲ್ ಪ್ರೈಸ್ ಎಷ್ಟು ಕಾರ್ಸ್ದು ಫೈಂಡ್ ಔಟ್ ಮಾಡಬೇಕು. ಸೊ ಏನು ಮಾಡೋಣ ಅಂದರೆ, ಸೊ ಫಸ್ಟ್ ಆ್ಯಕ್ಚುಲಿ ಕಾರ್ದು ಪ್ರೈಸ್ ಅಂದರೆ ಪ್ರೈಸ್ ನಮಗೆ ಗೊತ್ತಿಲ್ಲ ಆಯಿತಾ, ಅದನ್ನೇ ಎಕ್ಸ್ ಅಂತ ಅಸಂಪ್ಷನ್ ಮಾಡ್ಕೊಳ್ಳೋಣ. ದಿಸ್ ಈಸ್ ಫಾರ್ ಪ್ರೈಸ್. ಸೊ ಕಾರ್ದು ಪ್ರೈಸ್ ರೇಷಿಯೋ ಹೇಗೆ ಅಂತ ಹೇಳಿದ್ರೆ 16x/23x. ಅಂದರೆ ಕಾರ್ ಪ್ರೈಸ್ ರೇಷಿಯೋ ಬಂದು 16:23 ಅಂತ ಹೇಳಿದ್ದಾರೆ. ಓಕೆ, 16:23 ಅಂದರೆ 16/23 ಅಂತ. ಪ್ರೈಸ್ನೂ ಸೇರಿಸ್ಕೋಬೇಕಾಗತ್ತೆ, 16x/23x ಅಂತ. ಗೊತ್ತಾಯ್ತಲ್ಲ. ಅಂದರೆ ಟೂ ಟೈಪ್ಸ್ ಆಫ್ ಕಾರ್ಸ್ ಇದೆ, ಅದರದ್ದು ಪ್ರೈಸ್ ಬಂದು 16:23 ಅಂತ ಹೇಳಿದ್ದಾರೆ. ಅಂದರೆ 16:23 ಅಂದರೆ 16/23. ಸೊ 16x ಅಂದರೆ ಫಸ್ಟ್ ಕಾರ್ದು ಪ್ರೈಸ್, ಸೆಕೆಂಡ್ ಕಾರ್ ಪ್ರೈಸ್ 23x ಅಂತ. 2 years ಲೇಟರ್ ಅಂದರೆ ಆಫ್ಟರ್ 2 years ಏನಾಗುತ್ತೆ, ಈ 16x ಇರೋದೇನಾಗುತ್ತೆ 10% ಆಫ್ 16x ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಅಂತ ಹೇಳಿದ್ರೆ ಪ್ಲಸ್ ಮಾಡ್ಕೋಬೇಕು, 10% ಇನ್ಕ್ರೀಸ್ ಆಗುತ್ತಂತೆ. ಇದೆಷ್ಟು 23x ಇದೆಯಲ್ಲ, ಅಂದರೆ ಸೆಕೆಂಡ್ ಕಾರ್ ಎಷ್ಟು 477 ರೂಪೀಸ್ 477. ಗೊತ್ತಾಯ್ತಲ್ಲ, ಅಷ್ಟು ಇನ್ಕ್ರೀಸ್ ಆಗಿರುತ್ತೆ. 2 ವರ್ಷದ ನಂತರ ಫಸ್ಟ್ ಕಾರ್ದು ಪ್ರೈಸು 10% ಇನ್ಕ್ರೀಸ್ ಆಗಿರುತ್ತೆ. ಸೆಕೆಂಡ್ ಕಾರ್ದು ಸೆಕೆಂಡ್ ಕಾರ್ದು ಪ್ರೈಸ್ Rs 477 ಇನ್ಕ್ರೀಸ್ ಆಗಿರುತ್ತೆ. ಈಗ ರೇಷಿಯೋ ಎಷ್ಟು ಅಂದರೆ 11:20. ಸೊ 11:20ನ 11/20 ಅಂತ ಬರಿಬಹುದು. ಸೊ 11:20. ಸೊ ಫೈಂಡ್ ಔಟ್ ದಿ ಒರಿಜಿನಲ್ ಪ್ರೈಸ್ನ ಫೈಂಡ್ ಔಟ್ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಓಕೆ, ಸೊ 20 × 16x ಪ್ಲಸ್ 10% ಅಂತ ಹೇಳಿದ್ರೆ 10/100 into 16x equal to 11 into 23x plus 477. ಸೊ 16 2s ಎಷ್ಟು 332. ಅಲ್ಲಿಗೆ 16 × 20 ಅಂದರೆ 320x ಪ್ಲಸ್ ಇಲ್ಲಿ 10ಗೆ 10 ಕ್ಯಾನ್ಸಲ್ ಆಗುತ್ತೆ, ಮತ್ತು 20 ಇನ್ಸೈಡಿಗೆ ಮಲ್ಟಿಪ್ಲೈ ಆದರೆ 10 ಕ್ಯಾನ್ಸಲ್ ಆಯಿತು.
16 2s 32x. Next equal to 11 into 23. So 11 3s are 33, 11 2s are 22. So 253. 253x, 253x plus 11 into 4 77 alva. So 77 77 44. 7 14 ಗೆ 4 1 carry, 8 plus 4 is 12 ಗೆ 2 1 carry. So 5247. 5247. Next 320x plus 32x is 352x minus 253x equal to 5247. So 12 minus 3 is 9. Then 14 minus 5 is 9. X equal to 5247. Then x equal to 5247 divided by 99. Okay. Then 99 5247. By using calculator we'll get the answer. Okay. So x equal to 53 is the answer. So by using calculator we'll get this one. Otherwise ಈ ಥರ ಡಿವೈಡ್ ಮಾಡ್ಕೊಂಡು ಮಾಡಿ ಅಷ್ಟೇ. ಓಕೆ. ನೆಕ್ಸ್ಟ್ ನಮಗೆ ಈ ಪ್ರೈಸ್ ಸಿಕ್ತು x equal to 53 ಅಂತ. ಸೊ ಅಲ್ಲಿಗೆ ಫಸ್ಟ್ ಕಾರ್ದು ಪ್ರೈಸ್ 16x ಒರಿಜಿನಲ್ ಪ್ರೈಸ್ ಫೈಂಡ್ ಔಟ್ ಮಾಡಬೇಕಲ್ಲ. 16x ಈಕ್ವಲ್ ಟು 16 ಇಂಟು 53. ಸೊ ಎಷ್ಟು ಬರುತ್ತೆ ನೋಡಿ. 16 ಇಂಟು 53 equal to 848 rupees. Second ಕಾರ್ದು ಬಂದು 23x equal to 23 into 53 equal to 23 into 53 is 1219 rupees. Okay. So ಇಲ್ಲಿಗೆ ಆಪ್ಷನ್ ಯಾವುದು? A is the correct option. ಗೊತ್ತಾಯ್ತಲ್ಲ? A is the correct answer. 848 and 1219 is the answer. Okay. Illome nodಕೊಳ್ಳಿ. So let the original prices of 2 be rupees 16x and rupees 23x respectively. According to given conditions. So problem ಅಲ್ಲಿ ಕೊಟ್ಟಿದ್ದಾರಲ್ಲ ಆ condition wise ಅಲ್ಲಿ ನಾವು ಬರಿಬೇಕು ಇದನ್ನ. Next cross multiplication ಮಾಡಿ. After simplification we'll get x equal to 53. Hence the original prices of two types of cars are ಅಲ್ಲಿಗೆ ಎಷ್ಟಾಗುತ್ತೆ rupees 16 into 53 and rupees 23 into 53. So that is 16 into 53 ಅಂದರೆ rupees ಎಷ್ಟು 848 and rupees 23 into 53 is rupees 1219 is the answer. Okay. So ಇಲ್ಲಿ ಆಪ್ಷನ್ ಯಾವುದು? A is the correct option, correct answer. 848 first ಕಾರ್ದು, second ಕಾರ್ದು original price ಬಂದು 1219. Okay. Thank you so much.